ಇಂದು ಫೆಬ್ರವರಿ 28ನೇ ತಾರೀಕು. ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ಪುಸ್ತಕದ ಒಂದು ಪರಿಚಯ. ಅದರಲ್ಲಿರುವಂಥ ಮಾಹಿತಿ. ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಅಮೋದ ಬಡುತಿಹನು. ಆತ ನಡಿದಾವರೆಯ ನಾಮರಸುವಂಬಾರೋ ಮರುಳ ಮುನಿಯ. ಇವತ್ತು ಮುಂದಿನ 3 ಮುಕ್ತಕಗಳ ಒಂದು ಪರಿಚಯ. ನಾನು ಈ ಪುಸ್ತಕದಲ್ಲಿ 51 ಮುಕ್ತಕಗಳನ್ನು ಮಾತ್ರ ಇರಿಸಿಕೊಂಡಿದ್ದೇನೆ. ಅವು ಜೀವನ, ಪರಬ್ರಹ್ಮ, ದೇವರು, ಅಧ್ಯಾತ್ಮ ಕುರಿತಿರುವಂಥ ಚಿಂತನೆಗಳ ಮುಕ್ತಕಗಳು. ಈ 3 ಮುಕ್ತಗಳ ವಾಚನ ಹೆಂಗೆ ಸಾಗುತ್ತೆ ಅಂದರೆ, ಮೊದಲು ವಾಚನ, ಶಬ್ದಾರ್ಥ, ಅನ್ವಯ, ಸರಳಾರ್ಥ, ಇಂಗ್ಲೀಷ್ ಅನುವಾದ ನಮ್ಮ ಪೂಜ್ಯ ನರಸಿಂಹ ಭಟ್ರದು. ಇವತ್ತು ನಾನು ಆರಿಸಿಕೊಂಡದ್ದು 4ನೇದು ಅಂದರೆ ಮರುಳ ಮುನಿಯನ ಕಗ್ಗದಲ್ಲಿರುವಂಥ 14ನೆಯ ಪದ್ಯ. ಕೊಂಬುರೆಂಬೆಗಳೆಲೆಗಳಲಗುವವು ಮೇಲುಗಡೆ ಕಂಬದಂತ ಚಲವಲೆ ಮರದ ಬುಡಮುಂಡ. ಜೃಂಭಿಪುದು ಜೀವಾಳಿ ಮಾಯಾನಿಲದೊಳಂತೂ ಕಂಪಿಸನು ಪರಬೊಮ್ಮ ಮರುಳ ಮುನಿಯ. ರೆಂಬೆ ಕೊಂಬೆಗಳಿಂದ ಕವಲೆಡೆದು ಗೆಲ್ಲುಗಳು ಮುಂಡ ಕಾಂಡ ನೆಲದಿಂದ ಕೊಂಬೆ ತನಕದ ಭಾಗ ಜೃಂಭಿಪುದು ತೊನೆದಾಡುವುದು. ಕೊಂಬೆರಂಬೆಗಳ್ ಎಲೆಗಳ್ ಅಲುಗುವುದು ಮೇಲುಗಡೆ ಕಂಬದಂತೆ ಅಚಲವಲೆ ಮರದ ಬುಡ ಮುಂಡ. ಜೃಂಭಿಪುದು ಜೀವಾಳಿ ಮಯ ನಿಲಯದೋಳ್ ಅಂತು ಕಂಪಿಸನು ಪರಬೊಮ್ಮ ಮರುಳ ಮುನಿಯ. ಗಾಳಿ ಬೀಸಿದಾಗ ಮರದ ಮೇಲ್ಭಾಗದ ಕೊಂಬೆ, ರೆಂಬೆ, ಎಲೆಗಳು ಅತ್ತಿತ್ತ ತೊನೆದಾಡುತ್ತವೆ. ಆದರೆ ಊರಿದ ಕಂಬದಂತೆ ಕಂಪಿಸದೇ ನಿಲ್ಲುತ್ತವೆ ಮರದ ಬುಡಕಾಂಡಗಳು. ಅಂತೆಯೇ ಮಾಯ ಬೀಸುವ ಈ ಪ್ರಪಂಚದ ಗಾಳಿಯಲ್ಲಿ ಜಗತ್ತಿನ ಜೀವಕೋಶಗಳು ಕಂಪಿಸುತ್ತವೆ. ಜೀವಿಯ ಮನಸ್ಸು ಚಂಚರಿಸುತ್ತದೆ. ಆದರೆ ಬ್ರಹ್ಮನು ಕಂಪಿಸದೆ ಸ್ಥಿರನಾಗಿರುವನು. The branches, twigs and leaves move above, but the base and trunk of the tree are static like pillar. Likewise souls sway in the wind of Maya, but immovable is Brahma ಮರುಳ ಮುನಿಯ. ಇನ್ನು 2ನೇ ಇವತ್ತಿನ ಮುಕ್ತಕ, ಜೀವನದ ಒಂದು ದಾರಿ ಹೇಗಿರಬೇಕು, ಹೇಗಿದೆಯೋ ಅದರ ವಿವರಣೆ. 2 ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವವೊಂದು ಲೋಕದ ಮಾಯೆಯೊಂದು. ತೊರೆಯಲಾಗದು ನೀನದಾವುದನು ನಿಶ್ಚಮಂ, ಮರೆಯಬೇಡೊಂದನು ಮರುಳ ಮುನಿಯ. ಪಕ್ಕ ಅಂದ್ರೆ ಪಕ್ಷ, ಬದಿ. ಪಾಂಥ ಅಂದ್ರೆ ಪಥ ಆ್ಯಂಡ್ ದಾರಿ. ಪರತತ್ವ ಅಂದ್ರೆ ಆತ್ಮ, ಶುದ್ಧಾತ್ಮ, ಅನಂತ, ಶಾಶ್ವತ.
ಲೋಕದ ಮಾಯೆ ಅಂದರೆ ಎಲ್ಲ ಥರದ ಸಂಬಂಧಗಳು, ಮಾತೆ ಪಿತಾ ಸಹಜೀವಿ ಪ್ರೀತಿ. ನಿತ್ಯಮಂ ಅಂದರೆ ನಿತ್ಯವೂ ಯಾವಾಗಲೂ. ಅನ್ವಯ ಏನು ಹೇಳ್ತಂದ್ರೆ, ನಿನ್ನ ಜೀವನದ ಮಾರ್ಗಕ್ಕೆ ಎರಡು ಬದಿಗಳೂ ಇವೆ, ಒಂದು ಪರತತ್ವ, ಇನ್ನೊಂದು ಪ್ರಪಂಚದ ಪ್ರೀತಿ. ಜೀವನದ ಉದ್ದಕ್ಕೂ ಈ ಎರಡರಲ್ಲಿ ಒಂದನ್ನೂ ನೀನು ಬಿಟ್ಟು ಬಿಡಲಾಗದು, ಮರೆಯಲಾಗದು. ನಿನ್ನ ಜೀವನ ಅನುವಾದ, ನಿನ್ನಯ ಜೀವನ ಮಾರ್ಗಕ್ಕೆ ಎರಡು ಬದಿಗಳು ಇವೆ, ಒಂದು ಪರತತ್ವ ಶ್ರೇಷ್ಠ ತತ್ವ, ಒಂದು ಪ್ರಪಂಚದ ಪ್ರೀತಿ. ಜೀವನದ ಉದ್ದಕ್ಕೂ ಈ ಎರಡರಲ್ಲಿ ಒಂದನ್ನು ನೀನು ಬಿಟ್ಟು ಬಿಡಲಾಗದೋ, ಮರೆಯಲೂಬಾರದು. Sides are two to the road to our life. One is God and other is enchanting world. Either of the two you should not discard even for a moment. Forget not either of the two. ಮರುಳ ಮುನಿಯ. ಅದ್ಭುತ ಅನುವಾದ, ಇಂಗ್ಲೀಷ್ ಅನುವಾದ. ಇನ್ನು ಮುಂದಿನದು ಮೂರನೇ ಮುಕ್ತಕ. ಜೀವನದಲ್ಲಿ ಸತ್ಯವಿರಬೇಕು, ಧರ್ಮವಿರಬೇಕು ಅನ್ನುವಂಥ ತಿಳುವಳಿಕೆ ಕೊಡುವಂಥ ಮುಕ್ತಕ. ನಿತ್ಯ ಮಂಗಳವಿರಲಿ, ನಿತ್ಯ ಸಂತಸವಿರಲಿ, ನಿತ್ಯವೆದೆಯಿರಲಿ, ತಾಳಲಿಕೆ ತಳ್ಳಲಿಕೆ. ಸತ್ಯ ನಿನಗಂತರಾತ್ಮಜ್ಯೋತಿ ಬೆಳಗಿರಲಿ, ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ. ಪದಾರ್ಥ ಮಂಗಳ ಶುಭ. ಎದೆಯಿರಲಿ, ಧೈರ್ಯವಿರಲಿ, ಉತ್ಸಾಹವಿರಲಿ, ತಳ್ಳಲಿಕೆ ಮುಂದೆ ಸಾಗಲಿಕ್ಕೆ, ಸಂತಸ ಸಂತೋಷ. ಅನ್ವಯ, ನಿತ್ಯ ಮಂಗಳವು ಇರಲಿ, ನಿತ್ಯ ಸಂತಸವು ಇರಲಿ, ನಿತ್ಯವು ಎದೆಯು ಇರಲಿ, ತಾಳಲಿಕೆ ತಳ್ಳಲಿಕೆ. ಸತ್ಯ ನಿನಗೆ ಅಂತರಾತ್ಮಜ್ಯೋತಿ ಬೆಳಗಿರಲಿ, ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ. ನಿತ್ಯ ಶುಭವಾಗಲಿ, ನಿತ್ಯ ಸಂತೋಷವಿರಲಿ. ಲೋಕ ಜೀವನ ಭಾರವನ್ನು ಸಹಿಸಲು, ಧಾಷ್ಟ್ಯವನ್ನು ಬದಿಗೊತ್ತಿ ನಿವಾರಿಸಲು ಎದೆಯಲ್ಲಿ ಧೈರ್ಯ ಉತ್ಸಾಹಗಳಿರಲಿ. ಸತ್ಯವೇ ನಿನಗೆ ಅಂತರಂಗದ ಬೆಳಕು. ಆ ಬೆಳಕು ಸದಾ ಪ್ರಕಾಶಿಸುತ್ತಿರಲಿ. ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ. At all times may there be prosperity and happiness. At all times may there be a courageous heart to endure and to push ahead. At all times may truth, the light of our inner self, be burning bright. Victory to truth, victory to righteousness, ಮರುಳ ಮುನಿಯ. ಅದ್ಭುತವಾದ ಅನುವಾದ. ಈ ರೀತಿ ಇಂದಿನ 3 ಅನುವಾದಗಳು ನಾಳೆ ಮತ್ತೆ ಮುಂದುವರಿಯುತ್ತೆ. ಮುಕ್ತಕಗಳ ನಿವೇದನೆ. ನಮಸ್ಕಾರ.